ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ಮನೇಲಿ ನುಗ್ಗೆಕಾಯಿ ಸಾರು ಮತ್ತು ಮಾವಿನಕಾಯಿ ಐಟಮ್ಸ್ ಮಾತ್ರ ಎಲ್ಲರೂ ಮಾಡೇ ಮಾಡ್ತೀರಾ ಕಂಪಲ್ಸರಿ. ಇಲ್ಲಾಂದರೆ ಇವಾಗೆ ಹಣ್ಣಾಗಿರೋ ಮಾವಿನಕಾಯು ಬರ್ತಿದೆ ಸೀಸನಲ್ಲಿ, ತುಂಬ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ. ಹಂಗಾಗಿ ನಾವು ಮಾವಿನಕಾಯಿ ತಂದಿದ್ವಿ ಅಂತ ನೀರಲ್ಲಿ ಹಾಕಿಟ್ಬಿಟ್ಟಿದ್ದೆ, ಆಮೇಲೆ ಕಟ್ ಮಾಡ್ಕೊಂಡು ತಿಂದರೆ ಆಯಿತು ಅಂಥೇಳಿ. ಊಟಕ್ಕೆ ಚಪಾತಿ, ಹೀರೆಕಾಯಿ ಪಲ್ಯ, ಸಾಂಬಾರು, ಸ್ಯಾಲಿಡ್ ಮಾಡಿದ್ದೆ ವಿತ್ ಕಾರ್ನ್ ಆ್ಯಂಡ್ ಕ್ಯಾರೆಟ್ನ ಹಾಕಿ. ತುಂಬ ಫುಲ್ಫಿಲ್ಲಿಂಗ್ ಆಗಿತ್ತು. ಅದಾದಮೇಲೆ ನಮ್ಮ ಮನೆ ಕೆಳಗಿರೋ ಹುಡುಗಿ ಊರಿಗೆ ಹೋಗ್ತಿದ್ದೀನಿ ಆಂಟಿ ನಾನು, ಬಾಯ್ ಹೇಳಬೇಕು ಹರ್ಷಾಗೆ ಅಂತೇಳಿ ಬಾಯ್ ಹೇಳಕ್ಕೆ ಬಂದು ಅವಳು ಹೊರಟು ಬಿಟ್ಟರು. ನಮ್ಮ ಹರ್ಷಾನು ಶೇಕ್ ಹ್ಯಾಂಡ್ ಎಲ್ಲ ಕೊಟ್ಟು ಬಾಯ್ ಆದ. ಇವಾಗ ದೊಡ್ಡವನಾಗ್ತಿದ್ದಾನಲ್ಲ, ಆಲ್ಮೋಸ್ಟ್ ಎಲ್ಲ ಅರ್ಥ ಆಗ್ತಿದೆ ಅವನಿಗೆ. ಹಂಗಾಗಿ ಅವನು ಬಾಯ್ ಹೇಳಿ ನಾನು ಟಿ ವಿ ನೋಡ್ತೀನಿ ಅಂತ ಹೇಳ್ದೆ. ಅವನಿಗೋಸ್ಕರ ಸ್ಪೆಷಲಾಗಿ ನಾವು ಚಾನಲ್ಸ್ನ ಎಲ್ಲ ಹಾಕ್ಕೊಂಡಿದ್ದೀವಿ, ಬಟ್ ಅವ್ನು ಟಿ ವಿ ನೋಡೋಲ್ಲ. ಅದರಲ್ಲಿ ನಾವೇನಾದರೂ ನೋಡ್ತೀವಿ ಅಂತೇಳಿ ಚಾನಲ್ನ ಚೇಂಜ್ ಮಾಡಿದ್ರು ಅದಕ್ಕೂ ಅಳ್ತಾನೆ. ಯಾರ್ಯಾರು ಮಕ್ಕಳು ಮನೇಲಿ ಈ ಥರ ಮಾಡ್ತಾರೆ ಅಂತೇಳಿ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ. ಏನು ನನ್ನ ಮಗ ಮಾತ್ರ ಹಿಂಗೆ ಮಾಡ್ತಾನೆ, ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಹಂಗಾಗಿ ಮಧ್ಯಾಹ್ನಕ್ಕೆ ಫ್ರೀ ಇದ್ದೆ ಅಂಥೇಳಿ ಮಿಲ್ಕ್ ಪೌಡ್ರ್ ಇತ್ತು ಮನೇಲಿ, ಮಿಲ್ಕ್ ಪೌಡ್ರಿಂದ ಜಾಮೂನ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಜಾಮೂನ್ಸ್ ಮಾತ್ರ. ಆಮೇಲೆ ಈವ್ನಿಂಗೆ ಸ್ವಲ್ಪ ಮೋಡ ಆಗ್ತಿತ್ತಲ್ವ, ಮೇಲ್ಗಡೆ ಎಲ್ಲ ಬಟ್ಟೆ ಹಾಕಿದ್ದೆ. ಫಸ್ಟ್ ಹೋಗಿ ಬಟ್ಟೆನ ತೊಗೊಂಡು ಬರೋಣ ಅಂಥೇಳಿ ಬಟ್ಟೆ ತರಕ್ಕೆ ಹೋದ್ವಿ. ಆಮೇಲೆ ಹರ್ಷಂದು ಅಲ್ಲೇ ಕಾರ್ನ ಅಲ್ಲೇ ತೊಗೊಂಡೋಗಿ ಒಂದು ಸ್ವಲ್ಪ ಆಟ ಆಡಿಸ್ತೀನಿ. ಬಟ್ಟೆ ತೆಗೆದು ನಾನು ಫೋಲ್ಡ್ ಮಾಡೇ ತೊಗೊಂಡು ಬರೋದು ಕೆಳಗಡೆ. ಹಂಗಾಗಿ ಅಷ್ಟೊತ್ತಲ್ಲಿ ಹರ್ಷನು ಅವನು ಆಟ ಆಡ್ತಾನೆ. ಒಂದು ಸ್ವಲ್ಪ ಅವನಿಗೂ ಟೈಮ್ ಸಿಗುತ್ತೆ ಅವನ ಕಾರ್ ಜೊತೆ ಆಟ ಆಡೋಕ್ಕೆ ಅಂಥೇಳಿ. ಕೆಳಗಡೆ ಬಂದಮೇಲೆ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಹನಿ ಚಿಕ್ಕ ಚಿಕ್ಕ ಹನಿ ಬೀಳಬೇಕಾದ್ರೆ ನಮ್ಮ ಹರ್ಷ ಎಲ್ಲ ವೈಪ್ ಮಾಡ್ತಿದ್ದ, ಅದು ವೈಪರ್ನ ತೊಗೊಂಡು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಚಿಕ್ಕವನು ಯಾರ್ದಾದ್ರೂ ನೋಡಿದರೆ ಕಾಪಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ರ ಪಪ್ಪ ಮಾಡ್ತಾರೆ, ನಾನು ಮಾಡ್ತೀನಲ್ವ, ನೋಡ್ತಾನೆ ಅವನು. ಹಂಗಾಗಿ ಈವ್ನಿಂಗೆ ಮಳೆ ಬರ್ತಿತ್ತು. ನಮ್ಮ ಹಸ್ಬೆಂಡಿಗೆ ಬಿಸಿ ಬಿಸಿಯಾಗಿರೋ ಬಜ್ಜಿ ತಿನ್ಬೇಕು ಅನ್ನಿಸ್ತಿತ್ತು, ಅದಕ್ಕೆ ಬಜ್ಜಿನ ಮಾಡಿಕೊಟ್ಟೆ. ಆವಾಗಲೇ ಪೊಟ್ಯಾಟೋದು ಬಜ್ಜಿ ಮಾಡಿದ್ದೆ. ತುಂಬ ಅದು ಸ್ಲೈಸಾಗಿ ಮಾಡ್ತಾರಲ್ಲ ಆ ಥರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಿದ್ರು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಸಾಸು ಮತ್ತು ಲೆಮನು, ಈರುಳ್ಳಿನ ಕೊಟ್ಟಿದ್ದೆ ಅವರಿಗೆ. ನಮ್ಮ ಹರ್ಷನೂ ಸಾಸ್ನ ಟೇಸ್ಟ್ ಮಾಡ್ತೀನಿ. ಮಕ್ಕಳಿಗೆ ಅದು ಇದು ಇಲ್ಲ, ಸಾಸ್ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ. ಇದು ಸ್ವಲ್ಪ ಹಾಕಿದ್ದೆ ಅಷ್ಟೇ, ಪರವಾಗಿಲ್ಲ ಅನಿಸುತ್ತೆ ಅಲ್ವಾ.